ಶುಕ್ರವಾರ ಡಿಕೆಶಿ ಸಿಎಂ ಆಗೋದು ಪಕ್ಕ. ಇತ್ತ ಸಿಎಂ ಪಟ್ಟಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಪಟ್ಟನ್ನ ಹಿಡಿತಾ ಇದ್ದಾರೆ. ದಲಿತರನ್ನ ಸಿಎಂ ಮಾಡಬೇಕು ಅಂತ ಹಠ ಮಾಡ್ತಾ ಇದ್ದಾರೆ, ಸಹಿ ಸಂಗ್ರಹಿಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದಾಗಲೇ ಮಾಡಲಿಲ್ಲ, ಅವಾಗ ಸೋತೋಗಿದ್ರು ಡಾಕ್ಟರ್ ಜಿ ಪರಮೇಶ್ವರ್. ಈಗ ನಮಗೆ ಕೊಡಿ, ದಲಿತರಿಗೆ ಕೊಡಿ ಅಂತ ದಲಿತ ಕೋಟಾವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ 40ಕ್ಕೂ ಅಧಿಕ ಶಾಸಕರ ಸಹಿ ಸಂಗ್ರಹವನ್ನ ಮಾಡಿದ್ದಾರಂತೆ. ಪರಮೇಶ್ವರ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಆಗ್ತಾ ಇರುವಂತದ್ದೇ ಡಿ.ಕೆ. ಶಿವಕುಮಾರ್ ಅವರ ರೀಸನ್ಗೋಸ್ಕರ. ಬಿಕಾಸ್ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಒಂದು ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು. ಒಬ್ಬರ ನಾಯಕತ್ವ ಮತ್ತೊಬ್ಬರ ಸಂಘಟನೆ ಪ್ರಮುಖ ಕಾರಣ. ಇಂಥದ್ದೇ ಸಂದರ್ಭದಲ್ಲಿ ಡಿ.ಸಿ.ಎಂ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲಿದ್ದಾರೆ ಅನ್ನುವಂಥ ಸುದ್ದಿ ಗೊತ್ತಾಗ್ತಿದ್ದ ಹಾಗೆ ಇವರು ಸಹಿ ಸಂಗ್ರಹಿಸ್ತಾ ಇದ್ದಾರಂತೆ ಪರಮೇಶ್ವರ್ ಅವರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಏನ್ ಅಪ್ಡೇಟ್ ಸಿಗ್ತಾ ಇದೆ, ಏನಾಗ್ತಾ ಇದೆ ಈಗ ಸಿಎಂ ನಿವಾಸದಲ್ಲಿ? ಎಲ್ಲ ಆಪ್ತರೆಲ್ಲರೂ ಬರ್ತಾ ಇದಾರಲ್ಲ, ಏನ್ ಮಾತುಕತೆ ಮಾಡ್ತಾ ಇದ್ದಾರೆ? ಅವ್ರಿಗೆಲ್ಲ ಸಿದ್ದರಾಮಯ್ಯನವರು ಏನ್ ಹೇಳ್ತಾ ಇದ್ದಾರೆ ಅಂತ ಏನಾದ್ರೂ ಮನವೊಲಿಸುವಂತ ಕೆಲಸ ಆಗ್ತಾ ಇದೆಯಾ ಕಡೆ ಕ್ಷಣದಲ್ಲಿ? ಖಂಡಿತವಾಗ್ಲೂ ಪೃಥ್ವಿರಾಜ್, ಒಂದು ರೀತಿ ಶಾಕ್ ಆಗುವಂಥ ಒಂದು ಬೆಳವಣಿಗೆ ಈಗ ಅವರ ಆಪ್ತರಲ್ಲಿ ಮೂಡಿರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯವರು 2028ವರೆಗೂ ಕೂಡ ಮುಂದುವರಿತಾರೆ ಅನ್ನೋ ಒಂದು ಆಶಾಭಾವನದಲ್ಲಿ ಶಾಸಕರು ಮತ್ತು ಸಚಿವರು ಕೂಡ ಇದ್ದರು. ಯಾವಾಗ ನಿನ್ನೆ ದಿನ ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟರು, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಈಗ ಪದತ್ಯಾಗ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಇಲ್ಲೊಂದು ಕಡೆ ಕೊನೆಯ ಕ್ಷಣದಲ್ಲಿ, ಕೊನೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಮನವಿ ಮಾಡುವಂಥ ಒಂದು ಕೆಲಸವನ್ನು ಕೂಡ ಶಾಸಕರು ಮತ್ತು ಸಚಿವರುಗಳು ಕೂಡ ಮಾಡ್ತಿರುವಂಥದ್ದು. ಬೆಳಗ್ಗೆಯಿಂದನೂ ಪೃಥ್ವಿರಾಜ್ ಕಾವೇರಿ ನಿವಾಸಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಸಚಿವರುಗಳು ಕೂಡ ಬರ್ತಾ ಇರುವಂಥದ್ದು. ಒಂದು ಕಡೆಗೆ ಏನು ಸಚಿವ ಎಂ ಬಿ ಪಾಟೀಲ್ ಮತ್ತು ಕೆ.ಜೆ. ಜಾರ್ಜ್, ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ್ ಸೇರಿದಂತೆ ಯಾರೆಲ್ಲ ನೆನೆ ದಿನ ದೆಹಲಿಗೆ ಹೋಗಿದ್ರು ಅವರೆಲ್ಲರೂ ಕೂಡ ನಾಯಕರು ಮತ್ತೆ ಈಗಾಗಲೇ ಮುಖ್ಯಮಂತ್ರಿಗಳ ಭೇಟಿಯನ್ನು ಮಾಡಿ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಸದ್ಯದ ಮಾಹಿತಿ ಪ್ರಕಾರವಾಗಿ ಪೃಥ್ವಿರಾಜ್, ಮುಖ್ಯಮಂತ್ರಿಗಳ ನಿವಾಸ ಕಾವೇರಿ ಒಳಗಡೆ ಇರತಕ್ಕಂಥ ಒಂದು ಹಾಲು, ಯಾವುದೇ ಒಂದು ಸುದ್ದಿಗೋಷ್ಠಿ ಅಥವಾ ಸಭೆಗಳನ್ನು ಮಾಡೋದಾದ್ರೆ ಅದೇ ಒಂದು ಹಾಲಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ಕೂಡ ಮಾಡ್ತಾರೆ. ಈಗ ಬಂದಂಥ ಶಾಸಕರುಗಳು ಮತ್ತು ಸಚಿವರುಗಳ ಜೊತೆಗೆ ಅಂದರೆ ಕನಿಷ್ಠ 20ಕ್ಕೂ ಹೆಚ್ಚು ಜನ ಶಾಸಕರ ಜೊತೆಗೆ ಈಗ ಮುಖ್ಯಮಂತ್ರಿಗಳು ಸಮಾಲೋಚನೆ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಮಾಧ್ಯಮಗಳಿಗೂ ಕೂಡ ಮಾತಾಡಿದಂಥ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ನೋಡಬಹುದಾಗಿದೆ, ಒಂದು ಎಚ್.ಎಂ. ರೇವಣ್ಣ ಅವರು ಮುಖ್ಯಮಂತ್ರಿಗಳ ಆಪ್ತರು ಅಂತ ಹೇಳ್ಬೋದು. ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಕೂಡ ಬರ್ತಾ ಇರುವಂಥದ್ದು. ಇವತ್ತು ಮಾಧ್ಯಮಗಳು ಕೂಡ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ನಾಳೆ ಮಾತಾಡ್ತೀನಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ನಡೆ ಆಗಿರ್ಬೋದು ಮತ್ತು ರಾಜೀನಾಮೆ ವಿಚಾರವನ್ನು ಎಲ್ಲೂ ಕೂಡ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿಲ್ಲ. ಹಾಗಾಗಿನೇ ಏನಾದರೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟದೇ ಆದಲ್ಲಿ ಬರುವಂಥ ತಮ್ಮ ಖಾತೆಗಳಿಗೂ ಕೂಡ ಕೊಕ್ಕೆ ಬೀಳುತ್ತೆ ಮತ್ತು ಸಹಜವಾಗಿಯೇ ಮಂತ್ರಿ ಸ್ಥಾನ ಕೈ ತಪ್ಪುತ್ತೆ ಅನ್ನುವಂಥದ್ದು ಸಚಿವರುಗಳಿರತಕ್ಕಂಥ ಆತಂಕ. ಮತ್ತು ಎಂ ಬಿ ಪಾಟೀಲ್ ಆದಿಯಾಗಿ ಬಹಳ ಪ್ರಮುಖವಾಗಿ ಜಮೀರ್ ಅಹಮದ್ ಆದಿಯಾಗಿ ಎಲ್ಲರೂ ಕೂಡ 2028ವರೆಗೂ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮುಂದುವರಿತಾರೆ ಅನ್ನೋ ಮಾತನ್ನು ಪದೇ ಪದೇ ಕೂಡ ಹೇಳ್ತಾ ಇದ್ರು. ಮತ್ತು ಬೆಳಗ್ಗೆ ಎಂ ಬಿ ಪಾಟೀಲ್ ಅವರು ಕೂಡ ಮಾತಾಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಇಲ್ಲವೇ ಇಲ್ಲವಾ ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ರು. ಹಾಗಾಗಿನೇ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಿರ್ತಕ್ಕಂಥ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಕೂಡ ಒಂದು ರೀತಿ ಚಿಂತಾಕ್ರಾಂತರಾಗಿರುವಂಥದ್ದು. ಕೊನೆಯ ಕ್ಷಣದ ಹೊರಗಡೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪ ಸಮಯಾವಕಾಶವನ್ನು ತೆಗೆದುಕೊಳ್ಳಿ, ನೀವು ಇದ್ದಕ್ಕಿದ್ದಂಗೆ ಯಾಕೆ ಒಪ್ಕೊಂಡ್ರಿ, ಹೈಕಮಾಂಡ್ ನಾಯಕರು ಹೇಳಿದಂತೆ ಸ್ವಲ್ಪ ದಿನ ಕಾಲಾವಕಾಶ ತೆಗೆದುಕೊಂಡು ತಮ್ಮ ನಡೆಯನ್ನು ತೋರಿ ಅನ್ನೊಂದು ಮನವಿಯನ್ನು ಕೂಡ ಶಾಸಕರು ಸಚಿವರುಗಳು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಪೃಥ್ವಿರಾಜ್ ಎಲ್ಲ ಒಂದು ಕಡೆಗೆ ಅವರ ಅಂತಿಮವಾದಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಈಗಾಗಲೇ ಹೈಕಮಾಂಡ್ ನಾಯಕರು ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ನೋಯಿಸಿಲ್ಲ, ತಮಗೆ ಚೆನ್ನಾಗಿ ಗೌರವಯುತವಾಗಿ ಕೂಡ ನಡೆಸ್ಕೊಂಡಿದ್ದಾರೆ. ಈಗಾಗಲೇ 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳಿದಾಗ ನಾನು ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ಈಗ ರಾಹುಲ್ ಗಾಂಧಿ ಅವರು ಹೇಳಿದಂಥ ಸಂದರ್ಭದಲ್ಲಿ ನಾನು ರಾಜೀನಾಮೆಯನ್ನು ಕೊಟ್ಟಿಲ್ಲ ಅಂತಂದ್ರೆ ಅದು ಬೇರೆ ರೀತಿಯಾದಂಥ ಒಂದು ನಡೆಗೆ, ವಿವಾದಕ್ಕೆ ಅಥವಾ ಬೇರೆ ಬೇರೆ ಟೀಕೆಗೆ ಗುರಿ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ನನ್ನ ಆ ಒಂದು ನಿರ್ಧಾರಕ್ಕೆ ಬದ್ಧ ಅನ್ನೊಂದು ಮಾತನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಈಗಾಗಲೇ ಹೇಳ್ತಾ ಇರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಈಗಾಗಲೇ ಬಂದಿರುವಂಥದ್ದು. ಉದಾಹರಣೆಗೆ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಹೀಗೆ ಸಾಕಷ್ಟು ಜನ ಆಕಾಂಕ್ಷಿಗಳು ಮುಖ್ಯಮಂತ್ರಿಗಳು ಮುಂದುವರೆದಿದ್ರೆ ನಾವು ಕೂಡ ಮಂತ್ರಿ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇದ್ರು. ಯಾವಾಗ ಈಗ ಸಿದ್ದರಾಮಯ್ಯ ಕೂಡ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ, ಈಗ ಅವರು ಕೂಡ ಶಾಕ್ ಆಗಿರುವಂಥದ್ದು. ಇಲ್ಲೊಂದು ಕಡೆ ಸಂಪುಟ ಪುನರಚನೆ ಆದ ಸಂದರ್ಭದಲ್ಲಿ ತಮಗೆ ಅಥವಾ ನಾಯಕತ್ವ ಬದಲಾವಣೆ ಆದ ಸಂದರ್ಭದಲ್ಲಿ ತಮಗೂ ಕೂಡ ಅವಕಾಶ ಸಿಗೋದಿಲ್ಲ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೊಂದು ಆತಂಕದಲ್ಲಿ ಇರುವಂಥದ್ದು. ಹಾಗಾಗಿನೇ ಈಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಿರುವಂಥ ಈ ಒಂದು ಸಭೆ ಕಳೆದ ಅರ್ಧ ಗಂಟೆಗಳಿಂದಲೂ ಕೂಡ ನಡೀತಾ ಇದೆ. ಈ ಒಂದು ಸಭೆ ಬೆಳಗ್ಗೆ 2 ಸಭೆಗಳು ನಿಗದಿಯಾಗಿತ್ತು ಮುಖ್ಯಮಂತ್ರಿಗಳು, ಒಂದು ಕೆಪಿಸಿಸಿ ಕಚೇರಿ, ಮತ್ತೊಂದು ಕಡೆ ವಿಧಾನಸೌಧದ ಜವಾಹರಲಾಲ್ ನೆಹರು ಪ್ರತಿಮೆ ಕಾರ್ಯಕ್ರಮಕ್ಕೆ. ಇಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಕೆಪಿಸಿಸಿ ಕಚೇರಿಗೆ ಹೋಗಿ ವಿಧಾನಸೌಧಕ್ಕೆ ಹೋಗಬೇಕಾಗಿತ್ತು. ಆದರೆ ನೇರವಾಗಿ ಮುಖ್ಯಮಂತ್ರಿಗಳು
ವಿಧಾನಸೌಧಕ್ಕೆ ಹೋಗಿ ನೆಹರು ಸ್ಟ್ಯಾಚ್ಯೂಗೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸೀದಾ ಅವರು ವಾಪಸ್ ಬಂದಿದ್ದಾರೆ ಕಾವೇರಿಗೆ. ಮತ್ತೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಕಚೇರಿಗೂ ಕೂಡ ಹೋಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿಲ್ಲ. ಬಹುಶಃ ಮುಖ್ಯಮಂತ್ರಿಗಳು ಬಹಳ ಬೇಸರಲ್ಲಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ 2028 ಕೂಡ ಅವರು ಮುಂದಿರುವಂಥ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ರು. ಮತ್ತೆ ರಾಹುಲ್ ಗಾಂಧಿ ಅವರ ಮೇಲೂ ಕೂಡ ಸಂಪೂರ್ಣವಂತ ಭರವಸೆಯನ್ನು ಇಟ್ಕೊಂಡಿದ್ರು. ಅಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಇನ್ನೂ ಹೇಳಿಲ್ಲ, ನನ್ನನ್ನು ಮುಂದುವರಿಸಬಹುದು ಒಂದು ಲೆಕ್ಕಾಚಾರದಲ್ಲೂ ಕೂಡ ಇದ್ರು. ಯಾವಾಗ ಈಗ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಒಂದು ಈಗಾಗಲೇ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಆ ಒಂದು ಬೆಳವಣಿಗೆಯಿಂದಾಗಿ ಸಹಜವಾಗಿಯೇ ಈಗ ಮುಖ್ಯಮಂತ್ರಿಗಳು ಕೂಡ ಬೇಸರಗೊಂಡಿರ್ತಕ್ಕಂಥದ್ದು. ಅದೇನಿದ್ರು ಕೂಡ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಈಗ ಶಾಸಕರು ಮತ್ತು ಸಚಿವರುಗಳ ಜೊತೆಗೆ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಸಮಾಲೋಚನೆ ನಡೆಸೋದ್ರ ಮುಖಾಂತರವಾಗಿ ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಿರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.